ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲು ಸೇರಿರುವ ನಟ ದರ್ಶನ್ ಅನ್ನ ಜೈಲಾಧಿಕಾರಿಗಳು ಜೈಲಿನ ನಿಯಮದ ಪ್ರಕಾರವೇ ನಡೆಸಿಕೊಳ್ತಾ ಇದ್ದಾರೆ. ಮನೆ ಊಟ, ಮನೆಯಿಂದ ಬೆಡ್ಶೀಟ್ಗೆ ಅವಕಾಶ ನೀಡಿಲ್ಲ. ದರ್ಶನ್ 2 ಬೆಡ್ಶೀಟ್ ಕೇಳಿದ್ದು ಅಧಿಕಾರಿಗಳು ಮಾತ್ರ ನಿಯಮದಂತೆ ಒಂದೇ ಬೆಡ್ಶೀಟ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ ಅರೆಸ್ಟ್ ಬಗ್ಗೆ ಕೊನೆಗೂ ಪತ್ನಿ ವಿಜಯಲಕ್ಷ್ಮಿ ಮೌನ ಮುರಿದಿದ್ದಾರೆ. ಅರೆಸ್ಟ್ ಆಗಿ 2 ದಿನಗಳ ಬಳಿಕ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ದರ್ಶನ್ ಫೋಟೋ ಹಾಕಿ ಒಡೆದ ಹೃದಯದ ಸಿಂಬಲ್ ಪೋಸ್ಟ್ ಮಾಡಿದ್ದಾರೆ. ಮೋಹಕ ತಾರೆ ನಟಿ ರಮ್ಯಾ ದರ್ಶನ್ ಜೊತೆಗಿನ ಗೆಳೆತನವನ್ನ ನೆನೆದಿದ್ದಾರೆ. ದರ್ಶನ್ ಅರೆಸ್ಟ್ ಬಗ್ಗೆ ರಮ್ಯಾ ರಿಯಾಕ್ಟ್ ಮಾಡಿದ್ದು ಹಳೆಯ ದಿನಗಳು ಚೆನ್ನಾಗಿದ್ದುವು ಅಂತ ಹೇಳಿದ್ದಾರೆ. ದರ್ಶನ್ ಇಂಡಸ್ಟ್ರಿಗೆ ಲೈಟ್ ಮ್ಯಾನ್ ಆಗಿ ಬಂದವರು ಬಳಿಕ ಬೆಳೆದ್ರು, ಅವರೇ ಅವರ ಲೈಫ್ ಅನ್ನ ಹಾಳು ಮಾಡಿಕೊಂಡ್ರು ಅಂತ ಹೇಳಿದ್ದಾರೆ. ದರ್ಶನ್ ಗೆಳತಿ ಪವಿತ್ರ ಗೌಡ ಬಗ್ಗೆ ನಟಿ ರಮ್ಯಾ ಬೇಸರ ಹೊರ ಹಾಕಿದ್ದಾರೆ. ಪವಿತ್ರ ಗೌಡ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಈ ಕೇಸ್ ಆದ್ಮೇಲೆ ಅವ್ರ ಬಗ್ಗೆ ಗೊತ್ತಾಯ್ತು. ಅವರೊಬ್ಬ ತಾಯಿ, ಅವ್ರಿಗೂ ಮಗಳಿದ್ದಾರೆ. ಸದ್ಯ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಶವ ಉತ್ಖನನ ಕಾರ್ಯಕ್ಕೆ ಎಸ್ಐಟಿ ಇಂದು ಬ್ರೇಕ್ ಅನ್ನ ಕೊಟ್ಟಿದೆ. ದೂರದಾರ ಮಾಸ್ಕ್ ಮ್ಯಾನ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿದ್ದಾನೆ. ಇಂದು ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಏರ್ಪೋರ್ಟ್ ರಸ್ತೆ ಹಾಗೆ ನಂದಿ ಬೆಟ್ಟದ ರಸ್ತೆಯಲ್ಲಿ ಪುಂಡರು ಡೆಡ್ಲಿ ವೀಲಿ ಸ್ಟಂಟ್ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆ ಗ್ಯಾಂಗ್ ಕಟ್ಟಿಕೊಂಡು ವೀಲಿ ಮಾಡಿದ್ದ 20ಕ್ಕೂ ಅಧಿಕ ಪುಂಡರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ನಿಧನರಾಗಿದ್ದಾರೆ. ತಡರಾತ್ರಿ 12 ಗಂಟೆಗೆ ಶ್ರೀ ಕ್ಷೇತ್ರದಲ್ಲಿ ಭೈರವೈಕ್ಯರಾಗಿದ್ದಾರೆ. ಗಣ್ಯರು ಸ್ವಾಮೀಜಿಯ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟು ಬಿಡದೆ ಜಿಟಿ ಮಳೆ ಸುರಿತಾನೇ ಇದೆ. ಕೆಂಪು ಸುಂದರಿ ಟೊಮ್ಯಾಟೊ ಬೆಳೆ ಕಳೆಗುಂದಿದೆ. ಬಿಸಿಲು ಬಾರದ ಹಿನ್ನೆಲೆ ಟೊಮ್ಯಾಟೊ ಹಣ್ಣಾಗ್ತಾ ಇಲ್ಲ. ಹಣ್ಣಾದ್ರೂ ಕೂಡ ಕೆಂಪು ಬಣ್ಣಕ್ಕೆ ಬರ್ತಾ ಇಲ್ಲ. ಇದರಿಂದ ಟೊಮ್ಯಾಟೊ ಮಾರಾಟ ಆಗದೇನೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ವಿಕ್ರೋಲಿಯಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ. ಅವಘಡದಲ್ಲಿ 2 ಸಾವನ್ನಪ್ಪಿದ್ದಾರೆ, ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಾಯಕ್ಕೆ ಸಿಲುಕಿದವರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ರೈಲು ನಿಲ್ದಾಣ ಅನ್ನೋ ಗುರುತೇ ಸಿಗದಂತೆ ಅಲ್ಲಿ ನೀರು ನಿಂತಿದೆ. ರೈಲು ಹಳಿಯಲ್ಲಿ ತುಂಬಿ ಹರಿತಾ ಇರುವಂತಹ ನೀರಿನಲ್ಲೇ ಟ್ರೈನ್ ಸಂಚರಿಸ್ತಾ ಇದೆ. ಮಳೆ ನಡುವೆಯೇ ಪ್ರಯಾಣಿಕರು ಹರಸಾಹಸ ಪಟ್ಟು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇದು ನಿನ್ನೆ ತಡರಾತ್ರಿ ಮಹಾರಾಷ್ಟ್ರದ ದಾದರ್ನಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ. ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸಿದ ಮೇಘ ಸ್ಫೋಟ, ಅದರಿಂದ ಉಂಟಾದಂತಹ ದಿಢೀರ್ ಪ್ರವಾಹದಿಂದಾಗಿ 60ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಕಿಶ್ತವಾರ್ನಲ್ಲಿ ಸಂಭವಿಸಿದ ಈ ದುರಂತದಲ್ಲಿ 100 ಜನ ಇನ್ನೂ ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪತ್ತೆಗಾಗಿ ವಿಶೇಷ ಶ್ವಾನದಳವನ್ನು ಬಳಸಲಾಗ್ತಾ ಇದೆ. ಮೇಘ ಸ್ಫೋಟ ಪ್ರವಾಹಕ್ಕೆ ಸಿಲುಕಿ ಜಮ್ಮು ಕಾಶ್ಮೀರದ ಕಿಶ್ತವಾರ್ ನರಕದಂತಾಗಿದೆ. ರಕ್ಷಣಾ ಕಾರ್ಯ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇಂದು ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಪ್ರವಾಹ ಪೀಡಿತ ಪ್ರದೇಶಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ. ಶ್ರೀಕೃಷ್ಣ ಜನ್ಮಭೂಮಿ ಮಥುರಾದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಮಥುರಾ ದೇಗುಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮುಂದುವರೆದಿದೆ.